ಓಂ ಶ್ರೀ ಶನೀಶ್ವರ ಸ್ವಾಮಿನೇ ನಮಃ. ಕೈಲಂಚ ಹೋಬಳಿ, ರಾಮನಗರ ತಾಲೂಕು, ರಾಮನಗರ ಜಿಲ್ಲೆ, ಕೋಟಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಶನೇಶ್ವರ ಸ್ವಾಮಿಯ 27ನೇ ವರ್ಷದ ಜಯಂತ್ಯೋತ್ಸವ ಹಾಗೂ ಮಾತೆ ಛಾಯಾದೇವಿಯ ಕರಗ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿನಾಂಕ 27/5/2025 ಮಂಗಳವಾರ ಬಾದಾಮಿ ಅಮಾವಾಸ್ಯೆಯ ಈ ಪುಣ್ಯಕಾಲದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಾನಪದ ಕಲಾಮೇಳದೊಂದಿಗೆ ಶ್ರೀ ಶನೇಶ್ವರ ಸ್ವಾಮಿ, ಶ್ರೀ ಛಾಯಾದೇವಿ ಮತ್ತು ಆದಿಶಕ್ತಿ ದೇವರ ಉತ್ಸವ ಹಾಗೂ ಶಿವಸಾರಥಿ ಬಸವನ ಜೊತೆ ಕರಗ ಮಹೋತ್ಸವವನ್ನು ಏರ್ಪಡಿಸಿ, ಜೊತೆಗೆ ಪ್ರತಿ ವರ್ಷದಂತೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರಾತ್ರಿ 8:30 ಗಂಟೆಗೆ ಶನಿದೇವರ ಕಥಾಕಲಾಕ್ಷೇಪ ಏರ್ಪಡಿಸಿ ಇತ್ಯಾದಿ ಕಾರ್ಯಕ್ರಮಗಳನ್ನು ಸುತ್ತಮುತ್ತಲ ಭಕ್ತರ ಸಹಕಾರಗಳೊಂದಿಗೆ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಶ್ರೀ ಪರಮೇಶ್ವಾಮೀಜಿಯವರು, ಅವರ ಕುಟುಂಬ ವರ್ಗದವರು ಹಾಗೂ ಸದ್ಭಕ್ತರು ಸೇರಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅದರ ಜೊತೆಗೆ ಅನೇಕ ಮಠಾಧೀಶರನ್ನು, ಸಾಧು ಸಂತರನ್ನು ಆಹ್ವಾನಿಸಿ ಅವರುಗಳ ಮುಖಾಂತರ ಭಕ್ತಾದಿಗಳಿಗೆ ಒಂದಿಷ್ಟು ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ದೇವಾಲಯದ ನಿಜವಾದ ಪ್ರತಿಫಲವನ್ನು ಭಕ್ತ ಜನಕ್ಕೆ ಈ ಒಂದು ಭಕ್ತಿಯ ಸ್ವರೂಪದಲ್ಲಿ ಉಣಿಸಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಶನೇಶ್ವರ ಸ್ವಾಮಿ ಎಂದಾಗ ಭಕ್ತಿ ಗೌರವಗಳು ತುಂಬ ಜನತೆಯಲ್ಲಿ ಬರ್ತಕ್ಕಂಥದ್ದು. ಕಾರಣ ಅವನು ಭಾಳ ಭಕ್ತರಿಗೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ತಕ್ಕಂತಹ ದೇವರು ಅಂದರೆ ಶನೇಶ್ವರ ಸ್ವಾಮಿ. ಪಾಪ ಕೃತ್ಯಗಳನ್ನು ಮಾಡತಕ್ಕಂಥವರಿಗೆ ಶಿಕ್ಷೆ ಕೊಡ್ತಕ್ಕಂಥವನು ಕೂಡ ಶನೇಶ್ವರ ಸ್ವಾಮಿ. ಹಾಗಾಗಿ ನಿಧಾನಗತಿಯಲ್ಲಿ ಚಲಿಸ್ತಕ್ಕಂಥವನು ಅಂತ ಹೇಳ್ತೀವಿ. ಆ ಮಹಾಮಹಿಮನ ಕೃಪೆಗೆ, ಆಶೀರ್ವಾದಕ್ಕೆ ನಾವುಗಳೆಲ್ಲರೂ ಭಾಗಿಗಳಾಗಿ ಅವನ ಕೃಪೆಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಸುತ್ತಮುತ್ತಲಿರ್ತಕ್ಕಂತಹ ಸದ್ಭಕ್ತರೆಲ್ಲ ಆ ದಿನ ಅಂದರೆ 27/5/2025 ಮಂಗಳವಾರ ಆ ಒಂದು ಪುಣ್ಯಕ್ಷೇತ್ರ, ಕೋಟಹಳ್ಳಿಯ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂತಹ ಶ್ರೀ ಶನಿಕ್ಷೇತ್ರಕ್ಕೆ ತಾವೆಲ್ಲ ಆಗಮಿಸಿ ನಿಮ್ಮ ಭಕ್ತಿ ಶ್ರದ್ಧೆಗಳನ್ನು ಸಮರ್ಪಣೆ ಮಾಡಿ ಶ್ರೀ ಶನೇಶ್ವರ ಸ್ವಾಮಿಯ ಕೃಪೆಗೆ ತಾವೆಲ್ಲ ಪಾತ್ರರಾಗಲಿ ಅಂತ ಹೇಳಿ ತುಂಬು ಹೃದಯದಿಂದ ಹಾರೈಸ್ತಾ ಇದ್ದೀನಿ. ಜೈ ಶ್ರೀ ಗುರುದೇವ್.